ರೋಷಾಗ್ನಿ ಹೆಚ್ಚಾಗಿದೆ. ಈ ರೈತರು 3,100 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀವು ಬೆಂಬಲ ಬೆಲೆ ಕೊಡಲಿಲ್ಲ ಅಂತಂದ್ರೆ ಪಕ್ಕದ ತೆಲಂಗಾಣ, ಮಹಾರಾಷ್ಟ್ರಕ್ಕೆ ನಾವು ಕಬ್ಬನ್ನ ಪೂರೈಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡ್ ಬನ್ನಿ. ರಾಜ್ಯ ಸರ್ಕಾರ ಕಬ್ಬಿಗೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಿದ್ರು ಕೂಡ ಇನ್ನು ಬೀದರ್ ಜಿಲ್ಲೆಯಲ್ಲಿ ಬೆಲೆ ಮಾತ್ರ ನಿಗದಿಯಾಗಿಲ್ಲ ಅಂತ ಹೇಳ್ಬೋದು. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದಂತ ಸಕ್ಕರೆ ಕಾರ್ಖಾನೆ ಮಾಲೀಕರ ಮತ್ತು ಕಬ್ಬು ಬೆಳೆಗಾರರ 3ನೇ ಮೀಟಿಂಗ್ ಕೂಡ ಫೇಲ್ ಆಗಿದೆ. ಸಭೆಯಿಂದ ರೈತರು ಹೊರಬಂದು ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಸಾಕಷ್ಟು ಜನ ಕಬ್ಬು ಬೆಳೆಗಾರರಿದ್ದಾರೆ, ರೈತರಿದ್ದಾರೆ. ಅದ್ರ ನಿಜಕ್ಕೂ ಈಗಾಗಲೇ ಜಿಲ್ಲಾಧಿಕಾರಿ ಅವರ 3ನೇ ಸಭೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಮತ್ತು ರೈತರ ಸಭೆಯನ್ನು ನಡೆಸಿದ್ರು. ರೈತರು 3,100 ರೂಪಾಯಿ ಪ್ರತಿ ಟನ್ನಿಗೆ ಕೊಡಲೇಬೇಕು ಅಂತೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಆದರೆ ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರು 2,900 ರೂಪಾಯಿ ಕೊಡ್ತೀವಿ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ರೈತರು ಮಾತ್ರ ಒಪ್ತಾ ಇಲ್ಲ. ಈಗಾಗಲೇ ಸಾಕಷ್ಟು ಮಳೆ ಬಂದು ಪ್ರವಾಹದಿಂದ ಎಲ್ಲಾ ಬೆಳೆಗಳನ್ನು ಕಳ್ಕೊಂಡಿದೀವಿ, ಕಬ್ಬು ಮಾತ್ರ ಉಳಿದಿದೆ. ಹೀಗಾಗಿ ನಮಗೆ ತಕ್ಷಣವೇ ಏನದಂದ್ರೆ ಪ್ರತಿ ಟನ್ನಿಗೆ 3,100 ರೂಪಾಯಿ ಕೊಡ್ಲೇಬೇಕು ಅಂತೇಳಿ ರೈತರು ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ. ಇಂದಿನಿಂದಲೇ ಈ ಕ್ಷಣದಿಂದಲೇ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ಈಗಾಗಲೇ 3ನೇ ಸಭೆ ಅಂದ್ರೆ ಜಿಲ್ಲಾಧಿಕಾರಿ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ಏನು 3ನೇ ಸಭೆ ಇವತ್ತಾಯ್ತು. ಆ ಸಭೆ ಎಲ್ಲೋ ಒಂದ್ ಕಡೆ ವಿಫಲ ಆಗ್ಯದ. ಇಲ್ಲಿ ರೈತ ಸಂಘ ಅಧ್ಯಕ್ಷರೇ ಇದ್ದಾರೆ. ಏನೈತ್ರಿ ಮೀಟಿಂಗ್ ಅಲ್ಲಿ? ಯಾಕೆ ನೀವು ಸಭೆಯಿಂದ ಹೊರ ಬಂದು ಆಕ್ರೋಶ ಪಡಿಸ್ತಾ ಇದ್ರಿ, ಘೋಷಣೆ ಆಗ್ತಾ ಇದ್ರಿ? ಇವತ್ತು ಜಿಲ್ಲಾಧಿಕಾರಿಗಳು ಕಾರ್ಖಾನೆ ಅಧ್ಯಕ್ಷರನ್ನು ಕರೆದು 2,900 ಕೊಡ್ಲಿಕ್ಕೆ ಸಾಧ್ಯ ಅದ, ನಾವು ಅಷ್ಟೇ ಕೊಡ್ಲಿಕ್ಕೆ ಇದು ಮಾಡ್ತೀವಿ ಅಂದ್ರು. ನಾವು ಹಳೇದ್ ರಿಕವರಿ ಹೇಳ್ತಾ ಇದ್ರು, ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ಈ ವರ್ಷ ಗುಲ್ಬರ್ಗದಲ್ಲಿ 3,150 ಆಗಿದೆ. ಪಕ್ಕದ ಮಹಾರಾಷ್ಟ್ರದಾಗ ಹೋದ್ರು 3,200, 3,300 ಅದ. ಮಧ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆ ಸಮಸ್ಯೆ ಇಲ್ಲ. ನಮಗೆ 3,100 ಲಾಸ್ಟ್ ಕೊನೆ ಹಂತದಲ್ಲಿ ಉಳಿಸ್ಬೇಕು, ರೇಟ್ ಕೊಡಬೇಕು ಅಂತ ಹೇಳಿವಿ. ಅವರು ಅಷ್ಟು ಆಗಂಗಿಲ್ಲ ಅಂದ್ರೆ ಅದಕ್ಕೆ ನಾವು ಹೋರಾಟ ಇಲ್ಲಿಂದೇ ಕೈ ಬಿಡೋದಿಲ್ಲ. ನಾವು ಇವತ್ತು ಇಲ್ಲೇ ಇದು ಹೋರಾಟ ಧರಣಿ ಸತ್ಯಾಗ್ರಹ. ಈ DC ಆಫೀಸ್ ಅಂದ್ರೆ ಇಲ್ಲಿ ಬಂದಾಗ ಯಾವುದೂ ಸವಲತ್ತು ಇರಲ್ಲ, ರೈತರಿಗೆ ಬರ್ಲಕ್ಕೆ ಅನುಕೂಲ ಇರಲ್ಲ, ಹೋಲಾಕ್ ಬರ್ಲಕ್ಕೆ ಅನುಕೂಲ ಇರಲ್ಲ. ಅದಕ್ಕೆ ಉಸ್ತುವಾರಿ ಸಚಿವರ ಕಾರ್ಯಾಲಯ ಮುಂದೆ ಅಂಬೇಡ್ಕರ್ ಚೌಕಿಗೆ ನಾವು ನಿರಂತರವಾಗಿ ಧರ್ನಾ ಮಾಡಿ 3-4 ದಿನದಾಗ ಎಲ್ಲ ರೈತರು ಕೂಡಿ ಜಿಲ್ಲಾ ತುಂಬ ರಸ್ತೆ ರೋಕೋ ಮಾಡ್ತೀವಿ. ಒಂದ್ ಕಡೆ ಅಲ್ಲ, ಒಂದ್ ಕಡೆ ಆದ್ರೆ ಪೊಲೀಸರು ಬಂದು ವ್ಯಾನ್ನಾಗ ಹಾಕೊಂಡು ಹೋಗೋದು ಮಾಡ್ತಾರೆ. ಪ್ರತಿಯೊಂದು ಹಳ್ಳಿಗೆ ಬಂಡಿ, ಬೈಲ್ಗಾಡಿ, ಟ್ರ್ಯಾಕ್ಟರು, ಮನೆಯಾಗಿದ್ದು ದನಗಳು ಸಹಿತ ಪ್ರತಿ ಜಿಲ್ಲಾ ತುಂಬ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ. 3 ದಿನ ನಿಂತು ಇವತ್ತೇ ಈ ಹೋರಾಟವನ್ನು ಉಸ್ತುವಾರಿ ಸಚಿವರು ಅದು ರಸ್ತೆ ರೋಕೋ ಮಾಡ್ಲಿಕ್ಕೆ ಅಲ್ಲಿವರೆಗೆ ಧರ್ನಾ ಕೊಡ್ತೀವಿ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ 3ನೇ ದಿನಕ್ಕ ಅಥವಾ 4ನೇ ದಿನಕ್ಕ ಜಿಲ್ಲೆಯಾದ್ಯಂತ ರಸ್ತೆ ರೋಕೋ. 3,100 ಕೊನೆ. ಏನ್ ಹೇಳ್ಬೇಕಂತ್ರಿ? ಇಲ್ಲಿ ಕೃಷಿ ಸಮಾಜ ಜಿಲ್ಲಾ ಅಧ್ಯಕ್ಷರು ಕೂಡ ಇದ್ದಾರೆ. ಏನ್ ಸರ್, ಏನಾಯ್ತು ಸಭೆಯಲ್ಲಿ? ಯಾಕೆ ರೈತರು ಆಕ್ರೋಶ ಹೊರಬಂದು ಆಕ್ರೋಶ ಪಡಿಸ್ತಿದ್ದಾರೆ? ಏನ್ ಹೇಳ್ಬೇಕಂದ್ರೆ ಸರ್ಕಾರಕ್ಕೆ? ಸರ್, ಸರ್ಕಾರಕ್ಕೆ ಏನ್ ಬಿಲ್ಲ. ಅವ್ರೇನು ರಿಕವರಿ ಹೇಳತ್ತಾರ, ರಿಕವರಿಗೆ ನಮ್ಮ ರೇಟಿಗೆ ಏನ್ ಬಿ ಸಂಬಂಧ ಇಲ್ಲ ಸರ್. ಅವ್ರು ಏನು ರಿಕವರಿ BSSK ಫ್ಯಾಕ್ಟ್ರಿ ಹಳೆ 1947 ಮಾಡಲ್ ಇತ್ತು, ಅದು 11.5 ಬರ್ತಿದ್ವು. ಇವೆಲ್ಲ ಹೊಸ ಮಾಡಲ್ ಫ್ಯಾಕ್ಟ್ರಿಗಳವ, ಇವು 9.5 ಹೆಂಗೆ ಬರ್ತಾವ್ರಿ? ಇದೆಲ್ಲ ಕಳ್ತನ ಅದ, ಇವೆಲ್ಲ ರೈತರಿಗೆ ಮೋಸ ಅದ. ಅದ್ರ ಕಡೆಯಿಂದ ಜಿಲ್ಲಾಧಿಕಾರಿ ನಾವು ಮನವಿ ಮಾಡಿದೆವು, ಏನು ಬಿ ಮಾಡಬೇಕು 3,100 ರೂಪಾಯಿ ಕೊಡ್ಬೇಕಂತ ಹೇಳಿದೆವು. ಕೊಡಲು ಹೊಂಟ್ರ ಮುಂದೆ ಆಗೋ ಹೋಗೋ ಅನ್ನೋದಕ್ಕೆ ಅವರೇ ಜವಾಬ್ದಾರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಕಾರ್ಖಾನೆಗಳು ಪ್ರಾರಂಭ ಆಗಿವೆ, ಸ್ಟಾರ್ಟ್ ಆಗಿವೆ, ಕಬ್ಬು ಕಳಿಸ್ತಾ ಇಲ್ಲ ಸರ್. ಆಲ್ರೆಡಿ ಕಬ್ಬಂತೂ ಹೋಗ್ತಾ ಇದೆ, ಅದು ಕಬ್ಬನ್ನು ರೊಕ್ಕಿಸ್ತಾ ಇಲ್ಲ. ನಾವು ರೇಟ್ ಫಿಕ್ಸ್ ಮಾಡ್ತಾ ಇದ್ದೇವೆ. ಒಂದ್ ವೇಳೆ ಮಾಡಲಿಲ್ಲ ಅಂದ್ರೆ ಮಹಾರಾಷ್ಟ್ರದ 3,300 ಕೊಡ್ತಾ ಇದ್ದಾರೆ, ತೆಲಂಗಾಣದಾಗ 3,300 ಕೊಡ್ತಾ ಇದ್ದಾರೆ. ಅದೇ ಭಾಲ್ಕೇಶ್ವರ ಬೇರೆಯವ್ರಿಗೆ ಮಾರಿದಾರೆ ಅಂತ ಅವರು 3,150 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಯಾರು ಹೆಚ್ಚು ಕೊಡ್ತಾರೆ ಅವ್ರಿಗೆ ಮಾಡ್ತೇವೆ, ಅವ್ರ ಬಲ್ಲಿ ಇವ್ರ ಬಲ್ಲಿ ಅಂತೇನಿಲ್ಲ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರೋಷಾಗ್ನಿ ಹೆಚ್ಚಾಗಿದೆ. ಈ ರೈತರು 3,100 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀವು ಬೆಂಬಲ ಬೆಲೆ ಕೊಡಲಿಲ್ಲ ಅಂತಂದ್ರೆ ಪಕ್ಕದ ತೆಲಂಗಾಣ, ಮಹಾರಾಷ್ಟ್ರಕ್ಕೆ ನಾವು ಕಬ್ಬನ್ನ ಪೂರೈಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡ್ ಬನ್ನಿ. ರಾಜ್ಯ ಸರ್ಕಾರ ಕಬ್ಬಿಗೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಿದ್ರು ಕೂಡ ಇನ್ನು ಬೀದರ್ ಜಿಲ್ಲೆಯಲ್ಲಿ ಬೆಲೆ ಮಾತ್ರ ನಿಗದಿಯಾಗಿಲ್ಲ ಅಂತ ಹೇಳ್ಬೋದು. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದಂತ ಸಕ್ಕರೆ ಕಾರ್ಖಾನೆ ಮಾಲೀಕರ ಮತ್ತು ಕಬ್ಬು ಬೆಳೆಗಾರರ 3ನೇ ಮೀಟಿಂಗ್ ಕೂಡ ಫೇಲ್ ಆಗಿದೆ. ಸಭೆಯಿಂದ ರೈತರು ಹೊರಬಂದು ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಸಾಕಷ್ಟು ಜನ ಕಬ್ಬು ಬೆಳೆಗಾರರಿದ್ದಾರೆ, ರೈತರಿದ್ದಾರೆ. ಅದ್ರ ನಿಜಕ್ಕೂ ಈಗಾಗಲೇ ಜಿಲ್ಲಾಧಿಕಾರಿ ಅವರ 3ನೇ ಸಭೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಮತ್ತು ರೈತರ ಸಭೆಯನ್ನು ನಡೆಸಿದ್ರು. ರೈತರು 3,100 ರೂಪಾಯಿ ಪ್ರತಿ ಟನ್ನಿಗೆ ಕೊಡಲೇಬೇಕು ಅಂತೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಆದರೆ ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರು 2,900 ರೂಪಾಯಿ ಕೊಡ್ತೀವಿ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ರೈತರು ಮಾತ್ರ ಒಪ್ತಾ ಇಲ್ಲ. ಈಗಾಗಲೇ ಸಾಕಷ್ಟು ಮಳೆ ಬಂದು ಪ್ರವಾಹದಿಂದ ಎಲ್ಲಾ ಬೆಳೆಗಳನ್ನು ಕಳ್ಕೊಂಡಿದೀವಿ, ಕಬ್ಬು ಮಾತ್ರ ಉಳಿದಿದೆ. ಹೀಗಾಗಿ ನಮಗೆ ತಕ್ಷಣವೇ ಏನದಂದ್ರೆ ಪ್ರತಿ ಟನ್ನಿಗೆ 3,100 ರೂಪಾಯಿ ಕೊಡ್ಲೇಬೇಕು ಅಂತೇಳಿ ರೈತರು ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ. ಇಂದಿನಿಂದಲೇ ಈ ಕ್ಷಣದಿಂದಲೇ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ಈಗಾಗಲೇ 3ನೇ ಸಭೆ ಅಂದ್ರೆ ಜಿಲ್ಲಾಧಿಕಾರಿ
ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ಏನು ಮೂರನೇ ಸಭೆ ಇವತ್ತಾಯ್ತು. ಆ ಸಭೆ ಎಲ್ಲೋ ಒಂದ್ ಕಡೆ ವಿಫಲ ಆಗ್ಯದ. ಇಲ್ಲಿ ರೈತ ಸಂಘ ಅಧ್ಯಕ್ಷರೇ ಇದ್ದಾರೆ. ಏನೈತ್ರಿ ಮೀಟಿಂಗ್ ಅಲ್ಲಿ? ಯಾಕೆ ನೀವು ಸಭೆಯಿಂದ ಹೊರ ಬಂದು ಆಕ್ರೋಶ ಪಡಿಸ್ತಾ ಇದ್ರಿ, ಘೋಷಣೆ ಆಗ್ತಾ ಇದ್ರಿ? ಇವತ್ತು ಜಿಲ್ಲಾಧಿಕಾರಿಗಳು ಕಾರ್ಖಾನೆ ಅಧ್ಯಕ್ಷರನ್ನು ಕರೆದು 2900 ಕೊಡ್ಲಿಕ್ಕೆ ಸಾಧ್ಯ ಅದ, ನಾವು ಅಷ್ಟೇ ಕೊಡ್ಲಿಕ್ಕೆ ಇದು ಮಾಡ್ತೀವಿ ಅಂದ್ರು. ನಾವು ಹಳೇದು ರಿಕವರಿ ಹೇಳ್ತಾ ಇದ್ರು, ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ಈ ವರ್ಷ ಗುಲ್ಬರ್ಗದಲ್ಲಿ 3150 ಆಗಿದೆ. ಪಕ್ಕದ ಮಹಾರಾಷ್ಟ್ರದಾಗ ಹೋದ್ರು 3200 3300 ಅದ. ಮಧ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆ ಸಮಸ್ಯೆ ಇಲ್ಲ. ನಮಗೆ 3100 ಲಾಸ್ಟ್ ಕೊನೆ ಹಂತದಲ್ಲಿ ಉಳಿಸ್ಬೇಕು, ರೇಟ್ ಕೊಡಬೇಕು ಅಂತ ಹೇಳಿವಿ. ಅವರು ಅಷ್ಟು ಆಗಂಗಿಲ್ಲ ಅಂದ್ರೆ ಅದಕ್ಕೆ ನಾವು ಹೋರಾಟ ಇಲ್ಲಿಂದೇ ಕೈ ಬಿಡೋದಿಲ್ಲ. ನಾವು ಇವತ್ತು ಇಲ್ಲೇ ಇದು ಹೋರಾಟ ಧರಣಿ ಸತ್ಯಾಗ್ರಹ. ಈ DC ಆಫೀಸ್ ಅಂದ್ರೆ ಇಲ್ಲಿ ಬಂದಾಗ ಯಾವುದೂ ಸವಲತ್ತು ಇರಲ್ಲ, ರೈತರಿಗೆ ಬರ್ಲಕ್ಕೆ ಅನುಕೂಲ ಇರಲ್ಲ, ಹೋಲಕ್ಕೆ ಬರ್ಲಕ್ಕೆ ಅನುಕೂಲ ಇರಲ್ಲ. ಅದಕ್ಕೆ ಉಸ್ತುವಾರಿ ಸಚಿವರ ಕಾರ್ಯಾಲಯ ಮುಂದೆ ಅಂಬೇಡ್ಕರ್ ಚೌಕಿಗೆ ನಾವು ನಿರಂತರವಾಗಿ ಧರ್ನಾ ಮಾಡಿ 3-4 ದಿನದಾಗ ಎಲ್ಲ ರೈತರು ಕೂಡಿ ಜಿಲ್ಲಾ ತುಂಬ ರಸ್ತೆ ರೋಕೋ ಮಾಡ್ತೀವಿ. ಒಂದು ಕಡೆ ಅಲ್ಲ, ಒಂದು ಕಡೆ ಆದ್ರೆ ಪೊಲೀಸರು ಬಂದು ವ್ಯಾನ್ನಾಗ ಹಾಕೊಂಡು ಹೋಗೋದು ಮಾಡ್ತಾರೆ. ಪ್ರತಿಯೊಂದು ಹಳ್ಳಿಗೆ ಬಂಡಿ, ಬೈಲ್ಗಾಡಿ, ಟ್ರ್ಯಾಕ್ಟರು, ಮನೆಯಾಗಿದ್ದು ದನಗಳು ಸಹಿತ ಪ್ರತಿ ಜಿಲ್ಲಾ ತುಂಬ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ. 3 ದಿನ ನಿಂತು ಇವತ್ತೇ ಈ ಹೋರಾಟವನ್ನು ಉಸ್ತುವಾರಿ ಸಚಿವರು ದಿವಸ ಗಡುವು ಕೊಡ್ತೀರಿ ಜಿಲ್ಲಾಡಳಿತ? ಅದು ರಸ್ತೆ ರೋಕೋ ಮಾಡ್ಲಿಕ್ಕೆ ಅಲ್ಲಿವರೆಗೆ ಧರ್ನಾ ಕೊಡ್ತೀವಿ. ಒಂದು ವೇಳೆ ಆಗಲಿಲ್ಲ ಅಂದ್ರೆ 3ನೇ ದಿನಕ್ಕೆ ಅಥವಾ 4ನೇ ದಿನಕ್ಕೆ ಜಿಲ್ಲೆಯಾದ್ಯಂತ ರಸ್ತೆ ರೋಕೋ. 3100 ಕೊನೆ. ಏನ್ ಹೇಳ್ಬೇಕಂತ್ರಿ? ಇಲ್ಲಿ ಕೃಷಿ ಸಮಾಜ ಜಿಲ್ಲಾ ಅಧ್ಯಕ್ಷರು ಕೂಡ ಇದ್ದಾರೆ. ಏನ್ ಸರ್, ಏನಾಯ್ತು ಸಭೆಯಲ್ಲಿ? ಯಾಕೆ ರೈತರು ಆಕ್ರೋಶ ಹೊರ ಬಂದು ಆಕ್ರೋಶ ಪಡಿಸ್ತಿದ್ದಾರೆ? ಏನ್ ಹೇಳ್ಬೇಕಂದ್ರೆ ಸರ್ಕಾರಕ್ಕೆ? ಸರ್, ಸರ್ಕಾರಕ್ಕೆ ಏನು ಬಿ ಇಲ್ಲ. ಅವ್ರೇನು ರಿಕವರಿ ಹೇಳತ್ತಾರ, ರಿಕವರಿಗೆ ನಮ್ಮ ರೇಟಿಗೆ ಏನು ಬಿ ಸಂಬಂಧ ಇಲ್ಲ ಸರ್. ಅವ್ರು ಏನು ರಿಕವರಿ BSSK ಫ್ಯಾಕ್ಟ್ರಿ ಹಳೆ 1947 ಮಾಡಲ್ ಇತ್ತು, ಅದು 11.5 ಬರ್ತಿದ್ವು. ಇವೆಲ್ಲ ಹೊಸ ಮಾಡಲ್ ಫ್ಯಾಕ್ಟ್ರಿಗಳವ, ಇವು 9.5 ಹೆಂಗೆ ಬರ್ತಾವ್ರಿ? ಇದೆಲ್ಲ ಕಳ್ತನ ಅದ, ಇವೆಲ್ಲ ರೈತರಿಗೆ ಮೋಸ ಅದ. ಅದ್ರ ಕಡೆಯಿಂದ ಜಿಲ್ಲಾಧಿಕಾರಿ ನಾವು ಮನವಿ ಮಾಡಿದೆವು, ಏನು ಬಿ ಮಾಡಬೇಕು 3100 ರೂಪಾಯಿ ಕೊಡ್ಬೇಕಂತ ಹೇಳಿದೆವು. ಕೊಡಲು ಹೊಂಟ್ರ ಮುಂದೆ ಆಗೋ ಹೋಗೋ ಅನ್ನೋದಕ್ಕೆ ಅವರೇ ಜವಾಬ್ದಾರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಕಾರ್ಖಾನೆಗಳು ಪ್ರಾರಂಭ ಆಗಿವೆ, ಸ್ಟಾರ್ಟ್ ಆಗಿವೆ, ಕಬ್ಬು ಕಳಿಸ್ತಾ ಇಲ್ಲ ಸರ್. ಆಲ್ರೆಡಿ ಕಬ್ಬಂತೂ ಹೋಗ್ತಾ ಇದೆ, ಅದು ಕಬ್ಬು ನಾವು ರೊಕ್ಕಿಸ್ತಾ ಇಲ್ಲ. ನಾವು ರೇಟ್ ಫಿಕ್ಸ್ ಮಾಡ್ತಾ ಇದ್ದೇವೆ. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಮಹಾರಾಷ್ಟ್ರದಾಗ 3300 ಕೊಡ್ತಾ ಇದ್ದಾರೆ, ತೆಲಂಗಾಣದಾಗ 3300 ಕೊಡ್ತಾ ಇದ್ದಾರೆ. ಅದೇ ಭಾಲ್ಕೇಶ್ವರ ಬೇರೆಯವ್ರಿಗೆ ಮಾರಿದಾರೆ, ಅವರು 3150 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಯಾರು ಹೆಚ್ಚು ಕೊಡ್ತಾರೆ ಅವ್ರಿಗೆ ಮಾಡ್ತೇವೆ, ಅವ್ರ ಬಲ್ಲಿ ಇವ್ರ ಬಲ್ಲಿ ಅಂತೇನಿಲ್ಲ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರೋಷಾಗ್ನಿ ಹೆಚ್ಚಾಗಿದೆ. ಈ ರೈತರು 3100 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀವು ಬೆಂಬಲ ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ಪಕ್ಕದ ತೆಲಂಗಾಣ, ಮಹಾರಾಷ್ಟ್ರಕ್ಕೆ ನಾವು ಕಬ್ಬನ್ನ ಪೂರೈಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡ್ ಬನ್ನಿ. ರಾಜ್ಯ ಸರ್ಕಾರ ಕಬ್ಬಿಗೆ 3300 ರೂಪಾಯಿ ಬೆಲೆ ನಿಗದಿ ಮಾಡಿದ್ರು ಕೂಡ ಇನ್ನು ಬೀದರ್ ಜಿಲ್ಲೆಯಲ್ಲಿ ಬೆಲೆ ಮಾತ್ರ ನಿಗದಿಯಾಗಿಲ್ಲ ಅಂತ ಹೇಳ್ಬೋದು. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದಂತ ಸಕ್ಕರೆ ಕಾರ್ಖಾನೆ ಮಾಲೀಕರ ಮತ್ತು ಕಬ್ಬು ಬೆಳೆಗಾರರ 3ನೇ ಮೀಟಿಂಗ್ ಕೂಡ ಫೇಲ್ ಆಗಿದೆ. ಸಭೆಯಿಂದ ರೈತರು ಹೊರ ಬಂದು ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಸಾಕಷ್ಟು ಜನ ಕಬ್ಬು ಬೆಳೆಗಾರರಿದ್ದಾರೆ, ರೈತರಿದ್ದಾರೆ. ಅದ್ರ ನಿಜಕ್ಕೂ ಈಗಾಗಲೇ ಜಿಲ್ಲಾಧಿಕಾರಿ ಅವರ 3ನೇ ಸಭೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಮತ್ತು ರೈತರ ಸಭೆಯನ್ನು ನಡೆಸಿರು. ರೈತರು 3100 ರೂಪಾಯಿ ಪ್ರತಿ ಟನ್ನಿಗೆ ಕೊಡ್ಲೇಬೇಕು ಅಂತೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಆದ್ರೆ ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರು 2900 ರೂಪಾಯಿ ಕೊಡ್ತೀವಿ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ರೈತರು ಮಾತ್ರ ಒಪ್ತಾ ಇಲ್ಲ. ಈಗಾಗಲೇ ಸಾಕಷ್ಟು ಮಳೆ ಬಂದು ಪ್ರವಾಹದಿಂದ ಎಲ್ಲಾ ಬೆಳೆಗಳನ್ನು ಕಳ್ಕೊಂಡಿದೀವಿ, ಕಬ್ಬು ಮಾತ್ರ ಉಳಿದಿದೆ. ಹೀಗಾಗಿ ನಮಗೆ ತಕ್ಷಣವೇ ಏನದಂದ್ರೆ ಪ್ರತಿ ಟನ್ನಿಗೆ 3100 ರೂಪಾಯಿ ಕೊಡ್ಲೇಬೇಕು ಅಂತೇಳಿ ರೈತರು ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ. ಇಂದಿನಿಂದಲೇ ಈ ಕ್ಷಣದಿಂದಲೇ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ಈಗಾಗಲೇ 3ನೇ ಸಭೆ ಅಂದ್ರೆ ಜಿಲ್ಲಾಧಿಕಾರಿ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ಏನು 3ನೇ ಸಭೆ ಇವತ್ತಾಯ್ತು. ಆ ಸಭೆ ಎಲ್ಲೋ ಒಂದ್ ಕಡೆ ವಿಫಲ ಆಗ್ಯದ. ಇಲ್ಲಿ ರೈತ ಸಂಘ ಅಧ್ಯಕ್ಷರೇ ಇದ್ದಾರೆ. ಏನೈತ್ರಿ ಮೀಟಿಂಗ್ ಅಲ್ಲಿ? ಯಾಕೆ ನೀವು ಸಭೆಯಿಂದ ಹೊರ ಬಂದು ಆಕ್ರೋಶ ಪಡಿಸ್ತಾ ಇದ್ರಿ, ಘೋಷಣೆ ಆಗ್ತಾ ಇದ್ರಿ? ಇವತ್ತು ಜಿಲ್ಲಾಧಿಕಾರಿಗಳು ಕಾರ್ಖಾನೆ ಅಧ್ಯಕ್ಷರನ್ನು ಕರೆದು 2900 ಕೊಡ್ಲಿಕ್ಕೆ ಸಾಧ್ಯ ಅದ, ನಾವು ಅಷ್ಟೇ ಕೊಡ್ಲಿಕ್ಕೆ ಇದು ಮಾಡ್ತೀವಿ ಅಂದ್ರು. ನಾವು ಹಳೇದು ರಿಕವರಿ ಹೇಳ್ತಾ ಇದ್ರು, ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ಈ ವರ್ಷ ಗುಲ್ಬರ್ಗದಲ್ಲಿ 3150 ಆಗಿದೆ. ಪಕ್ಕದ ಮಹಾರಾಷ್ಟ್ರದಾಗ ಹೋದ್ರು 3200 3300 ಅದ. ಮಧ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆ ಸಮಸ್ಯೆ ಇಲ್ಲ. ನಮಗೆ 3100 ಲಾಸ್ಟ್ ಕೊನೆ ಹಂತದಲ್ಲಿ ಉಳಿಸ್ಬೇಕು, ರೇಟ್ ಕೊಡಬೇಕು ಅಂತ ಹೇಳಿವಿ. ಅವರು ಅಷ್ಟು ಆಗಂಗಿಲ್ಲ ಅಂದ್ರೆ ಅದಕ್ಕೆ ನಾವು ಹೋರಾಟ ಇಲ್ಲಿಂದೇ ಕೈ ಬಿಡೋದಿಲ್ಲ. ನಾವು ಇವತ್ತು ಇಲ್ಲೇ ಇದು ಹೋರಾಟ ಧರಣಿ ಸತ್ಯಾಗ್ರಹ. ಈ DC ಆಫೀಸ್ ಅಂದ್ರೆ ಇಲ್ಲಿ ಬಂದಾಗ ಯಾವುದೂ ಸವಲತ್ತು ಇರಲ್ಲ, ರೈತರಿಗೆ ಬರ್ಲಕ್ಕೆ ಅನುಕೂಲ ಇರಲ್ಲ, ಹೋಲಕ್ಕೆ ಬರ್ಲಕ್ಕೆ ಅನುಕೂಲ ಇರಲ್ಲ. ಅದಕ್ಕೆ ಉಸ್ತುವಾರಿ ಸಚಿವರ ಕಾರ್ಯಾಲಯ ಮುಂದೆ ಅಂಬೇಡ್ಕರ್ ಚೌಕಿಗೆ ನಾವು ನಿರಂತರವಾಗಿ ಧರ್ನಾ ಮಾಡಿ 3-4 ದಿನದಾಗ ಎಲ್ಲ ರೈತರು ಕೂಡಿ ಜಿಲ್ಲಾ ತುಂಬ ರಸ್ತೆ ರೋಕೋ ಮಾಡ್ತೀವಿ. ಒಂದು ಕಡೆ ಅಲ್ಲ, ಒಂದು ಕಡೆ ಆದ್ರೆ ಪೊಲೀಸರು ಬಂದು ವ್ಯಾನ್ನಾಗ ಹಾಕೊಂಡು ಹೋಗೋದು ಮಾಡ್ತಾರೆ. ಪ್ರತಿಯೊಂದು ಹಳ್ಳಿಗೆ ಬಂಡಿ, ಬೈಲ್ಗಾಡಿ, ಟ್ರ್ಯಾಕ್ಟರು, ಮನೆಯಾಗಿದ್ದು ದನಗಳು ಸಹಿತ
ಪ್ರತಿ ಜಿಲ್ಲಾ ತುಂಬ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ. 3 ದಿನ ನಿಂತು ಇವತ್ತೇ ಈ ಹೋರಾಟವನ್ನು ಉಸ್ತುವಾರಿ ಸಚಿವರ ದಿವಸ ಗಡುವು ಕೊಡ್ತೀರಿ ಜಿಲ್ಲಾಡಳಿತ ಅದು ರಸ್ತಾ ರೋಕೋ ಮಾಡ್ಲಿಕ್ಕೆ ಅಲ್ಲಿವರೆಗೆ ಧರ್ನಾ ಕೂಡ್ತೀವಿ. ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ 3ನೇ ದಿನಕ್ಕೆ ಅಥವಾ 4ನೇ ದಿನಕ್ಕೆ ಜಿಲ್ಲೆಯಾದ್ಯಂತ ರಸ್ತಾ ರೋಕೋ. 3,100 ಕೊನೆ. ಏನ್ ಹೇಳ್ಬೇಕಂತ್ರಿ ಇಲ್ಲಿ ಕೃಷಿ ಸಮಾಜ ಜಿಲ್ಲಾ ಅಧ್ಯಕ್ಷರು ಕೂಡ ಇದ್ದಾರೆ. ಏನ್ ಸರ್ ಏನಾಯ್ತು ಸಭೆಯಲ್ಲಿ? ಯಾಕೆ ರೈತರು ಆಕ್ರೋಶ ಹೊರಬಂದು ಆಕ್ರೋಶ ಬಳಸಿದ್ದಾರೆ? ಏನ್ ಹೇಳ್ಬೇಕಂದ್ರೆ ಸರ್ಕಾರಕ್ಕೆ? ಸರ್ ಸರ್ಕಾರಕ್ಕೆ ಏನು ಬಿ ಇಲ್ಲ. ಅವ್ರೇನು ರಿಕವರಿ ಹೇಳತ್ತಾರ, ರಿಕವರಿಗೆ ನಮ್ಮ ರೇಟಿಗೆ ಏನು ಬಿ ಸಂಬಂಧ ಇಲ್ಲ ಸರ್. ಅವ್ರು ಏನು ರಿಕವರಿ BSSK ಫ್ಯಾಕ್ಟ್ರಿ ಹಳೆ 1947 ಮಾಡಲ್ ಇತ್ತು, ಅದು 11.5 ಬರ್ತಿದ್ವು. ಇವೆಲ್ಲ ಹೊಸ ಮಾಡಲ್ ಫ್ಯಾಕ್ಟ್ರಿಗಳವ, ಇವು 9.5 ಹೆಂಗೆ ಬರ್ತಾವ್ರಿ? ಇದೆಲ್ಲ ಕಳ್ತನ ಅದ, ಇವೆಲ್ಲ ರೈತರಿಗೆ ಮೋಸ ಅದ. ಅದ್ರ ಕಡೆಯಿಂದ ಜಿಲ್ಲಾಧಿಕಾರಿ ನಾವು ಮನವಿ ಮಾಡಿದೆವು, ಏನು ಬಿ ಮಾಡಬೇಕು 3,100 ರೂಪಾಯಿ ಕೊಡ್ಬೇಕಂತ ಹೇಳಿದೆವು. ಕೊಡಲು ಹೊಂಟ್ರ ಮುಂದೆ ಆಗೋ ಹೋಗೋ ಅನ್ನೋದಕ್ಕೆ ಅವರೇ ಜವಾಬ್ದಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರ್ಖಾನೆಗಳು ಪ್ರಾರಂಭ ಆಗಿವೆ, ಸ್ಟಾರ್ಟ್ ಆಗಿವೆ, ಕಬ್ಬು ಕಳಿಸ್ತಾ ಇಲ್ಲ ಸರ್. ಆಲ್ರೆಡಿ ಕಬ್ಬಂತೂ ಹೋಗ್ತಾ ಇದೆ, ಅದು ಕಬ್ಬನ್ನು ನಾವು ರೊಕ್ಕಿಸ್ತಾ ಇಲ್ಲ. ನಾವು ರೇಟ್ ಫಿಕ್ಸ್ ಮಾಡ್ತಾ ಇದ್ದೇವೆ. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಮಹಾರಾಷ್ಟ್ರದ 3,300 ಕೊಡ್ತಾ ಇದ್ದಾರೆ, ತೆಲಂಗಾಣದಾಗ 3,300 ಕೊಡ್ತಾ ಇದ್ದಾರೆ. ಅದೇ ಭಾಲ್ಕೇಶ್ವರ ಬೇರೆಯವ್ರಿಗೆ ಮಾರಿದಾರೆ ಅಂತ ಅವರು 3,150 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಯಾರು ಹೆಚ್ಚು ಕೊಡ್ತಾರೆ ಅವ್ರಿಗೆ ಮಾಡ್ತೇವೆ, ಅವ್ರ ಬಲ್ಲಿ ಇವ್ರ ಬಲ್ಲಿ ಅಂತೇನಿಲ್ಲ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.